ನಮಸ್ಕಾರ ಸ್ನೇಹಿತರೆ, ಬುದ್ಧವಾಣಿ ಕನ್ನಡಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಪ್ರಶ್ನೆಗಿರಬಹುದೇ? ನೀವು ಭಾರತದಲ್ಲಿ ಹುಟ್ಟಿದಿರಿ. ಇಲ್ಲಿ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎರಡೂ ಆಳವಾಗಿ ಪರಿಣಾಮ ಬೀರುತ್ತವೆ. ಆದರೆ ಈ ಎರಡು ಧರ್ಮಗಳ ನಡುವೆ ನಿಜವಾಗಿಯೂ ಏನು ವ್ಯತ್ಯಾಸ ಇದೆ ಎಂದು ಯಾರಾದರೂ ನಿಮಗೆ ಸರಳವಾಗಿ ಹೇಳಿದ್ದಾರಾ? ಇಂದು ನಾವು ಅದನ್ನೇ ಮಾಡಲಿದ್ದೇವೆ. ಯಾವ ಜಟಿಲ ಪದಗಳಿಲ್ಲ, ಯಾವ ಗೊಂದಲವಿಲ್ಲ. ಒಂದು ಸ್ನೇಹಿತ ಮತ್ತೊಬ್ಬ ಸ್ನೇಹಿತನಿಗೆ ಹೇಳುವಂತೆ ಸರಳವಾಗಿ, ಆಳವಾಗಿ. ಹಿಂದೂ ಧರ್ಮವು ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಇದಕ್ಕೆ ಸ್ಥಾಪಕರಿಲ್ಲ, ಯಾವುದೇ ಆರಂಭಿಕ ದಿನಾಂಕವಿಲ್ಲ. ಸಾವಿರಾರು ವರ್ಷಗಳಲ್ಲಿ ವೇದ, ಉಪನಿಷತ್ತು, ಪುರಾಣ, ಆಗಮಗಳ ಮೂಲಕ ಬೆಳೆದ ಒಂದು ಜೀವಂತ ಜ್ಞಾನ ಸಂಪ್ರದಾಯ ಇದು. ಬೌದ್ಧ ಧರ್ಮವೋ ಬೇರೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಒಬ್ಬ ಮನುಷ್ಯ, ಸಿದ್ಧಾರ್ಥ ಗೌತಮ, ಸಂಸಾರದ ನೋವನ್ನು ಕಂಡು ಕಂಗಾಲಾದ. ರಾಜಕುಮಾರನಾಗಿ ಹುಟ್ಟಿದ ಅವನು ಎಲ್ಲ ಸೌಖ್ಯಗಳನ್ನು ಬಿಟ್ಟು ಸತ್ಯದ ಹುಡುಕಾಟಕ್ಕೆ ಹೊರಟ. ಮತ್ತು ಒಂದು ದಿನ ಬೋಧಿ ವೃಕ್ಷದ ಕೆಳಗೆ ಆ ಸತ್ಯ ಸಿಕ್ಕಿತು. ಅವನು ಬುದ್ಧ ಆದ. ಅವನ ಬೋಧನೆಗಳು ತ್ರಿಪಿಟಕಗಳಲ್ಲಿ ಉಳಿದಿವೆ. ಎರಡೂ ಭಾರತದ ನೆಲದಲ್ಲಿ ಹುಟ್ಟಿದ ಧರ್ಮಗಳು. ಆದರೆ ಅವು ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಭಿನ್ನ ಉತ್ತರ ನೀಡುತ್ತವೆ. ಇಲ್ಲಿಯೇ ಅಸಲಿ ವ್ಯತ್ಯಾಸ ಶುರುವಾಗುತ್ತದೆ. ಹಿಂದೂ ಧರ್ಮ ಹೇಳುತ್ತದೆ, ನಿಮ್ಮ ಒಳಗೆ ಒಂದು ಆತ್ಮ ಇದೆ. ಅದು ಶಾಶ್ವತ, ಅಮರ, ದೈವಿಕ. ದೇಹ ಸಾಯಬಹುದು, ಆದರೆ ಆತ್ಮ ಸಾಯುವುದಿಲ್ಲ. ಆ ಆತ್ಮವೇ ಪರಮಾತ್ಮನ ಒಂದು ಭಾಗ. ಮೋಕ್ಷ ಎಂದರೆ ಈ ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಕ್ಷಣ. ಬೌದ್ಧ ಧರ್ಮದ ದೃಷ್ಟಿಯಲ್ಲಿ ಶಾಶ್ವತ ಆತ್ಮವೆಂದು ಪರಿಗಣಿಸುವುದಿಲ್ಲ. ಅದನ್ನು ಅನಾತ್ಮ ಎನ್ನುತ್ತಾರೆ, ಅಂದರೆ ಸ್ವರಹಿತ. ಬುದ್ಧ ಹೇಳಿದ್ದು ಏನೆಂದರೆ, ನೀವು ಮತ್ತು ನಾನು ಎಂದು ಭಾವಿಸುವ ನಾನು ಎಂಬ ಅನಿಸಿಕೆ ಕೇವಲ 5 ಅಂಶಗಳ ನಿರಂತರ ಹರಿವು: ದೇಹ, ಭಾವನೆ, ಗ್ರಹಿಕೆ, ಸಂಸ್ಕಾರ ಮತ್ತು ಪ್ರಜ್ಞೆ. ಇವೆಲ್ಲ ಒಂದಾಗಿ ಕೂತಂತೆ ಕಂಡರೂ ಪ್ರತಿಕ್ಷಣ ಬದಲಾಗುತ್ತಿರುತ್ತವೆ. ನದಿ ನೀರಿನಂತೆ ಹರಿಯುತ್ತದೆ, ಆದರೆ ಒಂದೇ ನೀರು ಎಂದು ಹೇಳಲು ಸಾಧ್ಯವಿಲ್ಲ. ಹಿಂದೂ ಧರ್ಮದಲ್ಲಿ ದೇವರ ಪ್ರಶ್ನೆ ಬಹಳ ಶ್ರೀಮಂತ. ಬ್ರಹ್ಮ, ವಿಷ್ಣು, ಶಿವ ಎಲ್ಲರೂ ಒಂದೇ ಪರಮಸತ್ಯ ಬ್ರಹ್ಮನ್ನ ವಿವಿಧ ರೂಪಗಳು. ಆದ್ವೈತ ವೇದಾಂತ ಹೇಳುತ್ತದೆ, ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನೇ ಬ್ರಹ್ಮ. ನೀವು ದೇವರನ್ನು ಯಾವ ರೂಪದಲ್ಲಾದರೂ ಪೂಜಿಸಬಹುದು, ಆ ಸ್ವಾತಂತ್ರ್ಯ ಇಲ್ಲಿ ಇದೆ. ಬೌದ್ಧ ಧರ್ಮ ದೇವರನ್ನು ನಿರಾಕರಿಸಲಿಲ್ಲ, ಆದರೆ ದೇವರು ಮುಕ್ತಿ ಕೊಡಲಾರರು ಎಂದು ಹೇಳಿತು. ಬುದ್ಧ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಿಮ್ಮ ಮುಕ್ತಿ ನಿಮ್ಮ ಕೈಯಲ್ಲಿದೆ. ಯಾವ ದೇವರು ನಿಮ್ಮ ಪರವಾಗಿ ಅದನ್ನು ಸಾಧಿಸಲು ಸಾಧ್ಯವಿಲ್ಲ. ಅಂತಿಮ ಸತ್ಯ ಅವನಿಗೆ ಧಮ್ಮ, ಪ್ರಕೃತಿಯ ನಿಯಮ ಮತ್ತು ಜ್ಞಾನೋದಯದ ಮಾರ್ಗ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ. ಎರಡೂ ಧರ್ಮಗಳು ಕರ್ಮ ಮತ್ತು ಪುನರ್ಜನ್ಮವನ್ನು ಒಪ್ಪುತ್ತವೆ. ನಮ್ಮ ಪ್ರತಿ ಕಾರ್ಯಕ್ಕೂ ಒಂದು ಫಲ ಇದೆ, ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ. ಆದರೆ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಹಿಂದೂ ಧರ್ಮದಲ್ಲಿ ಆತ್ಮ ಒಂದು ದೇಹದಿಂದ ಮತ್ತೊಂದಕ್ಕೆ ಪ್ರಯಾಣ ಮಾಡುತ್ತದೆ. ಬೌದ್ಧ ಧರ್ಮದಲ್ಲಿ ಆತ್ಮವಿಲ್ಲ, ಆದರೆ ಕರ್ಮಶಕ್ತಿ ಹರಿಯುತ್ತದೆ. ಹಾಗೆಂದರೆ ಒಂದು ದೀಪದಿಂದ ಮತ್ತೊಂದು ದೀಪಕ್ಕೆ ಬೆಂಕಿ ಹತ್ತಿಸಿದಂತೆ. ಎರಡನೇ ದೀಪದ ಜ್ವಾಲೆ ಮೊದಲನೇ ದೀಪದಿಂದ ಬಂದಿದೆ, ಆದರೆ ಅದೇ ಜ್ವಾಲೆ ಅಲ್ಲ. ತುಂಬ ಸುಂದರವಾದ ಉಪಮೆ ಅಲ್ಲವಾ? ಎರಡೂ ಧರ್ಮಗಳ ಗುರಿ ಈ ಜನನ ಮರಣ ಪುನರ್ಜನ್ಮದ ಚಕ್ರದಿಂದ ಬಿಡುಗಡೆ. ಆದರೆ ಆ ಬಿಡುಗಡೆ ಹೇಗಿರಬೇಕು ಎಂಬಲ್ಲಿ ವ್ಯತ್ಯಾಸ ಇದೆ. ಹಿಂದೂ ಧರ್ಮ ಹೇಳುತ್ತದೆ ಮೋಕ್ಷ, ಆತ್ಮ ಪರಮಾತ್ಮನಲ್ಲಿ ವಿಲೀನವಾಗುವುದು. ಒಂದು ನದಿ ಸಮುದ್ರವನ್ನು ಸೇರಿದಂತೆ ಅದು ಸಮುದ್ರವೇ ಆಗಿಬಿಡುತ್ತದೆ. ಬೌದ್ಧ ಧರ್ಮ ಹೇಳುತ್ತದೆ ನಿರ್ವಾಣ, ಆಸೆ, ದ್ವೇಷ, ಅಜ್ಞಾನ ಈ 3 ಅಳಿದಾಗ ಸಿಗುವ ಸ್ಥಿತಿ. ಅದು ಯಾರೊಂದಿಗೋ ಒಂದಾಗುವ ಅನುಭವ ಅಲ್ಲ, ಅದು ದುಃಖದ ಸಂಪೂರ್ಣ ಶಮನ. ಹಿಂದೂ ಧರ್ಮದಲ್ಲಿ ಮಾರ್ಗ ಬಹಳ ವೈವಿಧ್ಯಮಯ. ಪೂಜೆ, ಯಜ್ಞ, ತೀರ್ಥಯಾತ್ರೆ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ,
ರಾಜಯೋಗ. ಎಲ್ಲ ದಿಕ್ಕಿನಿಂದ ಅದೇ ಒಂದು ಗುರಿ ತಲುಪಬಹುದು. ಬೌದ್ಧ ಧರ್ಮದಲ್ಲಿ ಬುದ್ಧ ಒಂದು ನಿರ್ದಿಷ್ಟ ಮಾರ್ಗ ತೋರಿಸಿದ್ದಾರೆ, ಅಷ್ಟಾಂಗ ಮಾರ್ಗ. ಸರಿಯಾದ ತಿಳುವಳಿಕೆ, ಸರಿಯಾದ ಮಾತು, ಸರಿಯಾದ ನಡತೆ, ಸರಿಯಾದ ಧ್ಯಾನ, ಹೀಗೆ 8 ಹಂತಗಳು. ಇಲ್ಲಿ ವಿಧಿವಿಧಾನಕ್ಕಿಂತ ಧ್ಯಾನ ಮತ್ತು ಆಂತರಿಕ ಎಚ್ಚರ ಮುಖ್ಯ. ಎರಡರಲ್ಲೂ ಧ್ಯಾನ ಇದೆ, ಆದರೆ ಅದರ ಉದ್ದೇಶ ಮತ್ತು ಸ್ವರೂಪ ಭಿನ್ನ. ಇಷ್ಟೆಲ್ಲ ವ್ಯತ್ಯಾಸ ಹೇಳಿದ ಮೇಲೆ ಒಂದು ಮಾತು ಹೇಳಲೇಬೇಕು. ಈ 2 ಧರ್ಮಗಳು ಭಾರತದ ಆಳವಾದ ಆಧ್ಯಾತ್ಮಿಕ ನದಿಯ 2 ಹರಿವುಗಳಿದ್ದಂತೆ. 2 ಅಹಿಂಸೆ, ಕರುಣೆ, ಸತ್ಯ ಮತ್ತು ನೈತಿಕ ಜೀವನಕ್ಕೆ ಪ್ರಾಮುಖ್ಯತೆ ಕೊಡುತ್ತವೆ. 2 ಕರ್ಮ, ಪುನರ್ಜನ್ಮ ಒಪ್ಪುತ್ತವೆ. 2 ಧ್ಯಾನವನ್ನ ಮಾರ್ಗವಾಗಿ ನೋಡುತ್ತವೆ. 2ಕ್ಕೂ ದುಃಖದಿಂದ ಬಿಡುಗಡೆಯೇ ಅಂತಿಮ ಆಶಯ. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಬೇರೆ ಬೇರೆ ದಾರಿಯಲ್ಲಿ ಹೋದರೂ ಈ ಒಂದು ಸಂದೇಶ 2ಕ್ಕೂ ಸಮಾನ. ಎಚ್ಚರಿಕೆಯಿಂದ, ಪ್ರಯತ್ನದಿಂದ ಮತ್ತು ಜ್ಞಾನದಿಂದ ನೀವು ನಿಮ್ಮ ಆಧ್ಯಾತ್ಮಿಕ ಗುರಿ ತಲುಪಿ. ಸ್ನೇಹಿತರೆ, ಮಾರ್ಗಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಹುಡುಕಾಟ ಒಂದೇ: ದುಃಖದಿಂದ ಮುಕ್ತಿ ಮತ್ತು ಆಂತರಿಕ ಶಾಂತಿ. ನಿಮ್ಮ ಹೃದಯ ಯಾವ ದಾರಿಯನ್ನು ತಲುಪಲು ಪ್ರಯತ್ನಿಸುತ್ತಿದೆ ಎಂದು ಗಮನಿಸಿ. ಜಾಗೃತಿಯಿಂದ, ಪ್ರಾಮಾಣಿಕ ಪ್ರಯತ್ನದಿಂದ ನಿಮ್ಮ ಆಧ್ಯಾತ್ಮಿಕ ಗುರಿ ತಲುಪಿರಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನಮಸ್ಕಾರ.